ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಥರ ಡಿಸೈನ್ನ ಯಾವ ಥರ ಹಾಕೋದು ಅಂತೇಳಿ ನೋಡೋಣ. ಈ ಡಿಸೈನ್ ಹಾಕೋದಕ್ಕೆ ನಾನು ಈ ಥರ ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 10 ಆರೆಳೆ ದಾರ. ಥ್ರೆಡ್ನ ಈ ಥರ ಒಂದು ಫಸ್ಟು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ನೋಡಿ, ಬೀಡ್ಸ್ ಒಳಗಡೆಯಿಂದ ರಿಂಗ್ ಬೀಡ್ಸ್ ಒಳಗಡೆಯಿಂದ ಈ ಥರ ಥ್ರೆಡ್ನ ತೊಗೊಂಡು ಇನ್ನೊಂದು ಸಲ ಬೀಡ್ಸ್ಗೆ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ಇದೇ ಬೀಡ್ಸ್ಗೆ ರಿಂಗ್ ಬೀಡ್ಸ್ ಒಳಗಡೆಯಿಂದ ನಾವು ಥ್ರೆಡ್ನ ತೊಗೊಂಡು 15 ಸಿಂಗಲ್ ಕ್ರೋಶನ ವರ್ಕ್ ಮಾಡಬೇಕು. ಒಂದು ರಿಂಗ್ ಬೀಡ್ಸ್ ಸರೌಂಡ್ ಫುಲ್ ರೌಂಡ್ಗೆ ಥ್ರೆಡ್ಡು ಬರಬೇಕು. ಜಾಸ್ತಿ ಇಡಿಸಿದರೆ ಜಾಸ್ತಿ ಬೇಕಂದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ 15 ಸಿಂಗಲ್ ಕ್ರೋಶ ವರ್ಕ್ ಮಾಡಿದ್ದೀನಿ. ಅಷ್ಟು ಹಾಕಿದರೆ ಕರೆಕ್ಟ್ ಆಗುತ್ತೆ. ಇನ್ನು ಬೇಕಂದರೆ ಹಾಕ್ಕೊಳ್ಬೋದು. ನೋಡಿ, ಈ ಥರ ಫುಲ್ ಕವರ್ ಆಗೋ ಥರ ಸಿಂಗಲ್ ಕ್ರೋಶನ ವರ್ಕ್ ಮಾಡೋಣ. ನನ್ನಿಲ್ಲಿ ಟೋಟಲ್ 15 ಆಗಿದೆ. ಕೌಂಟ್ ಮಾಡ್ಕೊಂಡು ಬೇಕಂದ್ರೆ ಹಾಕ್ಕೋಬೋದು, ಅಥವಾ ಫುಲ್ ರಿಂಗ್ ಕವರ್ ಆಗೋವರೆಗೂ ಕೂಡ ಹಾಕ್ಕೊಳ್ಬೋದು. ತುಂಬಾ ಟ್ರೆಂಡಿಂಗ್ ಆಗಿದೆ ಈ ಥರ ಹ್ಯಾಂಗಿಂಗ್ ಡಿಸೈನ್. ಇವಾಗ ಈ ಡಿಸೈನ್ಗೆ ಕುಚ್ಚು ಕೂಡ ನಾವು ಸೆಂಟ್ರಲ್ಲಿ ಹಾಕ್ಕೊಳ್ಬೋದು. ಯಾರಿಗಾದರೂ ಕುಚ್ಚು ಬೇಕು ಅಂದರೆ ಯಾವ ಥರ ಹಾಕೋದು ಅಂತೇಳಿ ನನಗೆ ಮೆಸೇಜ್ ಹಾಕಿದರೆ ನೆಕ್ಸ್ಟು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಯಾವ ಥರ ಈ ಥರ ಡಿಸೈನ್ಗೂ ಕೂಡ ಕುಚ್ಚನ್ನ ಹಾಕ್ಬೋದು ಅಂತೇಳಿ. ನಾನು ಈ ಥರ ಹ್ಯಾಂಗಿಂಗ್ ಡಿಸೈನ್ ಹಾಕಿರೋದ್ರಲ್ಲಿ ಕುಚ್ಚನ್ನ ಹಾಕಿ ತೋರಿಸಿಲ್ಲ. ನಿಮಗೆ ಬೇಕಂದರೆ ತೋರಿಸ್ತೀನಿ ಯಾವ ಥರ ಹಾಕೋದು ಅಂತೇಳಿ. ಕ್ರೋಶ ವರ್ಕ್ ಹಾಕಿದ್ದೀವಿ ಡೈರೆಕ್ಟಾಗಿ ಸ್ಯಾರಿಗೆ. ಒಂದ್ಸಲ ಈ ಥರ ಡಿಸೈನ್ ಟ್ರೈ ಮಾಡೋಣ ಅಂತಂದರೆ ಡಿಫ್ರೆಂಟಾಗಿರುತ್ತೆ, ಟ್ರೈ ಮಾಡ್ಬೋದು. ನೋಡಿ, ಈ ಥರ ಎಲ್ಲ ಫುಲ್ ಬೀಡ್ಸ್ ಕವರ್ ಆಗೋ ಥರ ಥ್ರೆಡ್ನ ಸಿಂಗಲ್ ಕ್ರೋಶದಿಂದ ನಾನು ವರ್ಕ್ ಮಾಡಿದ್ದೀನಿ. ಈ ಥರ ಫುಲ್ ಕವರ್ ಆಗಬೇಕು. ಲಾಸ್ಟಿಗೆ ನೋಡಿ, ಫಸ್ಟ್ ಲಾಕ್ ಮಾಡಿರ್ತೀವಲ್ವ ಆ ಥ್ರೆಡ್ ಒಳಗಡೆಯಿಂದ ನಾನು ಈ ಥ್ರೆಡ್ನ ತೊಗೊಂಡು ಸ್ಲ್ಯಾಟಾಗೆ ಎಳ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಳ್ಕೊಂಡಾದಮೇಲೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಇದೆಯಲ್ಲ ಆ ಚೈನಲ್ಲಿ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ನೋಡಿ, ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು 3 ದಾರದಲ್ಲಿ ಥ್ರೆಡ್ನ ಈ ಥರ ಎಳ್ಕೊಬೇಕು. ಹಾಫ್ ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ನೋಡಿ, ಮತ್ತೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಸೇಮ್ ಚೈನಲ್ಲೇ ಎರಡೆರಡು ಹಾಫ್ ಡಬಲ್ ಕ್ರೋಶ ಬರಬೇಕು. ನೋಡಿ, ಈ ಥರ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಇವಾಗ ನೆಕ್ಸ್ಟ್ ಚೈನಲ್ಲಿ ಹಾಫ್ ಡಬಲ್ ಕ್ರೋಶ. ನೆಕ್ಸ್ಟ್ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು 3 ದಾರದಲ್ಲಿ ಥ್ರೆಡ್ನ ತೊಗೊಳ್ಬೇಕು. ಇದೇ ಥರ ನಾವು 15 ಸಿಂಗಲ್ ಕ್ರೋಶ ವರ್ಕ್ ಮಾಡಿದ್ದೀವಲ್ವ, ಆ 15 ಸಿಂಗಲ್ ಕ್ರೋಶಕ್ಕೂ ಎರಡೆರಡು ಹಾಫ್ ಡಬಲ್ ಕ್ರೋಶ ಹಾಕ್ಕೊಂಡ್ರೆ ನಮಗಿಲ್ಲಿ 30 ಬರುತ್ತೆ. ಹಾಫ್ ಡಬಲ್ ಕ್ರೋಶ ನಮಗೆ 30 ಸಿಗುತ್ತೆ. ಅವಾಗ ಒಂದು ಸರ್ಕಲ್ ಫುಲ್ ಕಂಪ್ಲೀಟ್ ಆಗುತ್ತೆ. ನಾನು ಇಲ್ಲಿ ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ, ಸುಮ್ಮನೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂಥೇಳಿ. ನೋಡಿ, ಎಲ್ಲ ಕಂಪ್ಲೀಟ್ ಆದಮೇಲೆ ಇವಾಗ ಲಾಸ್ಟಿಗೆ ಸೇಮ್ ಲಾಸ್ಟು ಸಿಂಗಲ್ ಚೈನ್ ಹಾಕ್ಕೊಂಡು ನಾವು ಹಾಫ್ ಡಬಲ್ ಕ್ರೋಶ ಕಂಟಿನ್ಯೂ ಮಾಡಿದ್ವಲ್ವ, ಅಲ್ಲಿ ಅದ್ರ ಮೇಲ್ಗಡೆ ಇರೋ ಚೈನಲ್ಲಿ ನಾನು ಈ ಥರ ಸ್ಲ್ಯಾಟಾಗಿ ಥ್ರೆಡ್ನ ಎಳ್ಕೊಳ್ತಾ ಇದ್ದೀನಿ. ಎಳ್ಕೊಂಡ್ರೆ ನಮಗೆ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಒಂದು ಸರ್ಕಲ್ಲು ನೀಟಾಗಿ ಬಂದ್ಬಿಡ್ತು. ನೋಡಿ, ಇವಾಗ ಇದಾದಮೇಲೆ ನೆಕ್ಸ್ಟ್ ಇವಾಗ ತುಂಬಾ ಈಸಿ ಇದೆ ಡಿಸೈನು. ನೋಡಿ, ಇದಾದಮೇಲೆ ನೆಕ್ಸ್ಟ್ ಇವಾಗ ಚೈನ್ ಕಂಟಿನ್ಯೂ ಮಾಡಬೇಕು. 1 2 3 ಚೈನ್ ಹಾಕ್ಕೊಂಡು 2 ಹಾಫ್ ಡಬಲ್ ಕ್ರೋಶನ ಬಿಟ್ಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶದ ಮೇಲ್ಗಡೆ ಇರೋ ಚೈನಲ್ಲಿ ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನ್ ಮತ್ತು 3 ಚೈನ್ ಹಾಕ್ಕೊಂಡು 2 ಚೈನ್ನ ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ನಾನು ನೋಡಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತೇನೆ. ಅಂದರೆ 2 ಹಾಫ್ ಡಬಲ್ ಕ್ರೋಶ ಬಿಟ್ಟು ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶದ ಮೇಲಿರೋ ಚೈನಲ್ಲಿ ಥ್ರೆಡ್ನ ತೊಗೊಂಡು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಬಿಟ್ಬಿಟ್ಟು 3ನೇದರಲ್ಲಿ ನಾವು ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ಇದೇ ಥರ 3 ಚೈನ್ ಗ್ಯಾಪ್ನ 5 ಟೈಮ್ ಹಾಕ್ಕೊಳ್ಬೇಕು. ಇವಾಗ 3 ಕಂಪ್ಲೀಟ್ ಆಯಿತು. ಇನ್ನೂ 2 ಸಲ ನಾನು ಇವಾಗ 3 ಚೈನ್ ಗ್ಯಾಪ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಕೂಡ ಹಾಕ್ಕೊಳ್ಬೋದು. ಈ ಡಿಸೈನ್ಗೆ ನನಗೆ ಅಷ್ಟು ಸಾಕು ಅನ್ನಿಸ್ತು, ನಾನು ಅಷ್ಟು ಹಾಕ್ಕೊಂಡಿದ್ದೀನಿ.
ಇವಾಗ ಈ ಥ್ರೆಡ್ನ ನಾನು ತೆಗೆದುಬಿಟ್ಟು ನೆಕ್ಸ್ಟು ಬೇರೆ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಸ್ಟೆಪ್ಗೆ. ಯಾವುದಾದ್ರೂ ಡಬಲ್ ಕಲರ್ ಸ್ಯಾರಿ ಇತ್ತಂದರೆ ನೀವು ಈ ಥರ ಟ್ರೈ ಮಾಡ್ಬೋದು. ನೋಡಿ ಇವಾಗ ಇನ್ನೊಂದು ಹಾಕ್ಕೊಂಡ್ರೆ ನಮಗೆ 5 ಗ್ಯಾಪ್ ಸಿಗುತ್ತೆ. ನೆಕ್ಸ್ಟ್ ಇವಾಗ ಯಾವ ಥರ ಅಂಥೇಳಿ ನೋಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯಾವ ಥರ ಅಂಥೇಳಿ ನೋಡೋಣ. ಇವಾಗ ಥ್ರೆಡ್ನ ಕಟ್ ಮಾಡಿ ತೆಗೆದ್ರೆ ಆಯಿತು. ಒಂದು ಸಲ ಬೇಕಂದರೆ ಈ ಥರ ಚೆಕ್ ಮಾಡ್ಕೊಳ್ಬೋದು. ಇವಾಗ ಥ್ರೆಡ್ನ ಕಟ್ ಮಾಡಿ ತೆಗೆದುಬಿಡೋಣ. ತೆಗೆದಾದ್ಮೇಲೆ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಇನ್ನೊಂದು ಕಲರ್ ಥ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನೋಡಿ ಇವಾಗ 3 ಚೈನ್ ಗ್ಯಾಪ್ ಇದೆಯಲ್ವ, ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಳ್ಳೋಕ್ಕಿಂತ ಮುಂಚೆ ಈ ಥರ ಒಂದು ಲಾಕ್ ಮಾಡ್ಕೊಂಡಿರ್ತೀನಿ. ಈ ಥರ ನಾಟ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ. ನೋಡಿ ಇಲ್ಲಿ ಈ ಥರ ಥ್ರೆಡ್ನ ತೊಗೊಂಡು 3 ಚೈನ್ ಗ್ಯಾಪ್ ಒಳಗಡೆಯಿಂದ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ 5 ಚೈನ್ 1 2 3 4 5 ಚೈನ್ ಹಾಕ್ಕೊಂಡು ಫಸ್ಟಿಗೆ 2 ಚೈನ್ ಬಿಟ್ಬಿಟ್ಟು ಫಸ್ಟ್ 1 ಚೈನ್ ಬಿಟ್ಬಿಟ್ಟು ನೋಡಿ ಈ ಥರ ನೆಕ್ಸ್ಟು ಚೈನಲ್ಲಿ ಥ್ರೆಡ್ನ ತೊಗೊಂಡು ಹಾಫ್ ಡಬಲ್ ಕ್ರೋಶ. ಒಂದು ಗ್ಯಾಪಲ್ಲೇ ನಾವು ಇಲ್ಲಿ 5 ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಇವಾಗ ನಾನು ಎರಡನೇದು ಹಾಫ್ ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಇನ್ನು 3 ಹಾಕ್ಕೊಳ್ಬೇಕು. 3 ಚೈನ್ಗೂ ಇದೇ ಥರ ಬರಬೇಕು. ಆವಾಗ ನಮಗೆ ಫ್ಲವರ್ ಡಿಸೈನು ಕರೆಕ್ಟಾಗಿ ಬರುತ್ತೆ, ಫ್ಲವರ್ ಥರ ಕಾಣಿಸುತ್ತೆ. ಇವಾಗ 4ನೇದಾಯಿತು. ಇವಾಗ ಇನ್ನೂ ಒಂದು ಹಾಕ್ಕೊಳ್ಳೋಣ. ಇವಾಗ 5 ಹಾಫ್ ಡಬಲ್ ಕ್ರೋಶ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಗ್ಯಾಪ್ ಒಳಗಡೆಯಿಂದ ನೆಕ್ಸ್ಟ್ ಚೈನಿಂದ ನಾವು 3 ಚೈನ್ ಬಿಟ್ಬಿಟ್ಟು ಹಾಕಿದ್ವಲ್ವ, ಇವಾಗ ಇನ್ನೊಂದು ಎರಡನೇದು ಮಿಡಲಲ್ಲಿರೋ ಚೈನಲ್ಲೂ ಕೂಡ 5 ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ತುಂಬಾ ಈಸಿಯಾಗಿದೆ, ಒಂದು ಸಲ ಬೇಕಂದರೆ ಟ್ರೈ ಮಾಡ್ಬೋದು. ನೋಡಿ ಇವಾಗ 2 ಹಾಫ್ ಡಬಲ್ ಕ್ರೋಶ ಆಯಿತು. ಇವಾಗ ಇನ್ನೂ 3 ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಂಡ್ವರೆಗೂ ನೋಡಿ. ವಿಡಿಯೋನ ಎಂಡ್ವರೆಗೂ ನೋಡಿದರೆ ಈ ಡಿಸೈನ್ ಪ್ರೈಸ್ ಕೂಡ ಹೇಳಿರ್ತೀನಿ. ಆಮೇಲೆ ಫೈನಲ್ ಲುಕ್ ಯಾವ ಥರ ಬರುತ್ತೆ ಅಂತ ಕೂಡ ನೋಡ್ಬೋದು. ಯಾವ ಥರ ಇದೆಲ್ಲ ಡಿಸೈನ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ಕೂಡ ಹೇಳಿರ್ತೀನಿ. ಇವಾಗ 2 ಚೈನಲ್ಲಿ ನಾವು 5 ಹಾಫ್ ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಚೈನಲ್ಲಿ ನಾವು ಇವಾಗ ಹಾಫ್ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡೋಣ. ಸೇಮ್ ಒಂದೇ ಗ್ಯಾಪಲ್ಲಿ ನಾವು 5 ಹಾಫ್ ಡಬಲ್ ಕ್ರೋಶನಲ್ಲಿ ಹಾಕ್ಕೊಳ್ಬೇಕು. 2 ಕಂಪ್ಲೀಟ್ ಆಗಿದೆ. ಇವಾಗ ಇನ್ನೊಂದು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಹಾಕ್ಕೊಂಡಾದಮೇಲೆ ಸೇಮ್ 3 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ತುಂಬಾ ಈಸಿಯಾಗಿದೆ, ಹಾಗೆ ಗ್ರ್ಯಾಂಡ್ ಲುಕ್ ಕೂಡ ಕಾಣಿಸುತ್ತೆ. ಒಂದು ಸಲ ಟ್ರೈ ಮಾಡ್ಬೋದು. ನೋಡಿ ಇವಾಗ ಕಂಪ್ಲೀಟ್ ಆದಮೇಲೆ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಟ್ರೈ ಮಾಡ್ಬೋದು ಡಿಸೈನು. ನೋಡಿ ಇವಾಗ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ನೋಡಿ 3 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿಕೊಂಡು ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ನೋಡಿ ನೆಕ್ಸ್ಟ್ 3 ಚೈನ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿ ಇವಾಗ ಮತ್ತೆ 5 ಚೈನ್ ಹಾಕ್ಕೊಂಡು 2 ಚೈನ್ ಬಿಟ್ಟು ನೆಕ್ಸ್ಟ್ ಚೈನ್ ಫಸ್ಟಿಗೆ ಹಾಕಿರ್ತೀವಲ್ವ ಆ 3 ಚೈನಲ್ಲಿ ನಾವು ಈ ಥರ ಫ್ಲವರ್ನ ರೆಡಿ ಮಾಡ್ಕೊಳ್ಬೇಕು.
ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ವಿಡಿಯೋನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ನ ಮಾಡಿ. ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ, ಯಾಕೆಂದರೆ ಸೇಮ್ ಇದೇ ಥರನೇ ಫಸ್ಟ್ ಹಾಕಿದ್ದೀವಲ್ವ ಅದೇ ಥರನೇ ಇರೋದ್ರಿಂದ ನಾನು ಇಲ್ಲಿ 2 ಹಾಕಿದ ಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಇನ್ನೂ 3 ಹಾಕ್ಕೊಂಡಿದ್ದೀನಿ. ಅದು ಹಾಕಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ನೋಡೋಣ. ನೋಡಿ, ಒಂದು ಡಿಸೈನ ಕಂಪ್ಲೀಟ್ ಆದಮೇಲೆ ನಾನು ಸ್ಯಾರಿಗೆ ಈ ಥರ ಅಟ್ಯಾಚ್ ಮಾಡಿದ್ದೀನಿ. ಈ ಥರ ಸೆಂಟ್ರಲ್ಲಿ ಒಂದು ಫ್ಲವರ್ ಬೀಡ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಅದು ಯಾವ ಥರ ಅಟ್ಯಾಚ್ ಮಾಡೋದು, ಸ್ಯಾರಿಗೆ ಯಾವ ಥರ ಅಟ್ಯಾಚ್ ಮಾಡೋದು ನೋಡೋಣ. ಈ ಥರ ರೆಡಿ ಮಾಡ್ಕೊಂಡಾದಮೇಲೆ ಡಿಸೈನ್ನ ನೋಡಿ, ಫ್ಲವರ್ ಬೀಡ್ಸ್ನ ಈ ಥರ ಸೆಂಟ್ರಲ್ಲಿ ನಾವು ಹಾಕಬೇಕು. ಅದು ಯಾವ ಥರ ಅಂತೇಳಿ ನೋಡೋಣ. ಈ ಥರ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಥ್ರೆಡ್ನ ಫ್ಲವರ್ ಬೀಡ್ಸ್ ಬ್ಯಾಕ್ ಸೈಡಿಂದ ಥ್ರೆಡ್ನ ತೊಗೊಂಡು ಇವಾಗ ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡ್ಕೊಂಡಾದಮೇಲೆ ಮತ್ತೆ ರಿಟರ್ನ್ ಬ್ಯಾಕ್ ಸೈಡ್ಗೆ ಥ್ರೆಡ್ನ ತೊಗೋಬೇಕು. ಈ ಥರ ಥ್ರೆಡ್ನ ತೊಗೊಂಡಾದಮೇಲೆ ಬ್ಯಾಕ್ ಸೈಡಿಗೆ ನಾಟ್ ಹಾಕಿರ್ತೀವಲ್ಲ ಅಲ್ಲಿ ಇನ್ನೊಂದು ಸತಿ ಈ ಥರ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಡಿಸೈನು, ಆ ಡಿಸೈನ್ನ ತೊಗೊಂಡು ನೋಡಿ ಸೆಂಟ್ರಲ್ಲಿ ಈ ಥರ ಇಟ್ಕೊಂಡು ಫ್ರಂಟಿಂದ ಬ್ಯಾಕ್ ಸೈಡಿಗೆ ಥ್ರೆಡ್ನ ತೊಗೊಂಡು ಇವಾಗ ಬ್ಯಾಕ್ ಸೈಡಿಗೆ ಡಿಸೈನ್ನ ತಿರುಗಿಸ್ಕೊಂಡು ನೋಡಿ ಆಪೋಸಿಟ್ ಸೈಡಲ್ಲಿ ಈ ಥರ ನಾವು ಥ್ರೆಡ್ನ ಲಾಕ್ ಮಾಡಿಕೊಂಡ್ರೆ ಅದು ಕರೆಕ್ಟಾಗಿ ಇರುತ್ತೆ. ನೋಡಿ ಈ ಥರ ಯಾವ ಕಡೆ ಲಾಕ್ ಮಾಡಿದ್ವೋ ಅದರ ಆಪೋಸಿಟ್ ಸೈಡ್ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಬೇಕು. ಈ ಥರ 4 ಸೈಡು ನಾನು ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ಇನ್ನೊಂದು ಸಲ ಬೀಡ್ಸ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಬೋದು. ಅವಾಗ ಇನ್ನೂ ಕರೆಕ್ಟಾಗಿ ಸೆಂಟ್ರಲ್ಲಿ ಇರುತ್ತೆ. ನೋಡಿ ಈ ಥರ ನಾನು ಇನ್ನೊಂದು ಸಲ ತೊಗೊಂಡು ಫೈನಲಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಈ ಕಡೆ ಆಗಬಾರ್ದು ಅಂತ ಅದಕ್ಕೋಸ್ಕರ ನೋಡಿ ಇವಾಗ ಮೇಲ್ಗಡೆ ಒಂದು ಸಲ ಇವಾಗ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿಕೊಂಡು ಇವಾಗ ಸ್ಯಾರಿಗೆ ಅಟ್ಯಾಚ್ ಮಾಡೋಣ. ಸೆಂಟ್ರಲ್ಲಿ ಥ್ರೆಡ್ನ ತೊಗೊಂಡಿದ್ದೀನಿ, ಡಬಲ್ ಕ್ರೋಶೆ ವರ್ಕ್ ಮಾಡಿದ್ದೀವಲ್ಲ ಅಲ್ಲಿ ಇವಾಗ ಒಂದು ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಗೋಲ್ಡ್ ಕಲರ್ ಇರೋ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಇವಾಗ ಬೀಡ್ಸ್ನ ನೀಡಲೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ಸ್ಯಾರಿಗೆ ನಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ನೋಡಿಕೊಂಡು ನಾವು ಕುಚ್ಚು ಹಾಕೋದಿದ್ರೆ ಜಾಸ್ತಿ ಗ್ಯಾಪ್ ಬಿಡಬೇಕು. ಕುಚ್ಚು ಬೇಡ ಅಂದರೆ ಒಂದು ಮೀಡಿಯಮ್ ಸೈಜ್ ನೋಡ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅದನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಎಷ್ಟು ಗ್ಯಾಪ್ ಬಿಟ್ಟಿದ್ದೀನಿ. ಬೀಡ್ಸ್ ಆದಮೇಲೆ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಈ ಥರ ಬೀಡ್ಸ್ ಒಳಗಡೆಯಿಂದ ಒಂದ್ಸಲ ಹಿಂಗೆ ಥ್ರೆಡ್ನ ತೊಗೊಂಡು ಬ್ಯಾಕ್ ಸೈಡಿಗೆ ಥ್ರೆಡ್ನ ತೊಗೊಂಡು ನಾನು ಒಂದು ನಾಟ್ ಹಾಕ್ಕೊಳ್ತೀನಿ. ನಾಟ್ ಹಾಕ್ಕೊಂಡಾದ್ಮೇಲೆ ಮತ್ತೆ ರಿಟರ್ನ್ ಬೀಡ್ಸ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಒಂದ್ಸಲ ಲಾಕ್ ಮಾಡಿದರೆ ಅವಾಗೆ ನಮಗೆ ಕರೆಕ್ಟಾಗಿರುತ್ತೆ. ನೋಡಿ ಮತ್ತೆ ಬೀಡ್ಸ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿಕೊಂಡ್ರೆ ಈ ಥರ ಫಿನಿಶ್ ಆಗುತ್ತೆ. ಡಿಸೈನು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಹ್ಯಾಂಗಿಂಗ್ ಡಿಸೈನು. ಈ ಡಿಸೈನ್ಗೆ ನಾನು ಕುಚ್ಚನ್ನು ಹಾಕಿಲ್ಲ. ಬೇಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕುಚ್ಚನ್ನು ಹಾಕಿ ತೋರಿಸ್ತೀನಿ. ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ. ಈ ಡಿಸೈನ್ಗೆ ಪ್ರೈಸ್ ಅಂದರೆ 800ಇಂದ 900ವರೆಗೂ ತೊಗೊಳ್ಬೋದು. ನಾವು ಎಷ್ಟು ಡಿಸೈನ್ ಹಾಕ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಕುಚ್ಚು ಹಾಕಿದರೆ ಗ್ಯಾಪ್ ಜಾಸ್ತಿ ಆಗುತ್ತೆ, ಅವಾಗ ಕಡಿಮೆ ತೊಗೊಳ್ಬೋದು. ಕುಚ್ಚಿಲ್ಲ ಅಂದರೆ ಗ್ಯಾಪ್ ಜಾಸ್ತಿ ಇರೋಲ್ಲ, ಸೊ ಆವಾಗ ಜಾಸ್ತಿ ತೊಗೊಳ್ಬೋದು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.